32ನೇ ಅಧ್ಯಾಯ ಕೀರ್ತನೆ 133ನೇ ಅಧ್ಯಾಯದಲ್ಲಿ ನೋಡ್ರಿ ಏನಂತೆ ಹಲ್ಲೆಲೂಯಾ. ಓ ದೇವರು ಆರೋನನ ಅಭಿಷೇಕ ಮಾಡಿದಾಗ ಆತನ ತಲೆಯಿಂದ ಮುಖದಿಂದ ಬಟ್ಟೆವರೆಗೂ ಅಭಿಷೇಕದ ತೈಲ ಆತನ ಮೇಲೆ ಸುರಿಯಲ್ಪಟ್ಟಿದೆ ಎಂಬುದಾಗಿ ಓದುತ್ತೇವೆ. ಅಂತ ಅಭಿಷೇಕ ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಹಲ್ಲೆಲೂಯಾ ಸತ್ಯವೇದನ ಓದುತ್ತೇವೆ ಏನಂತೆ ಹಲ್ಲೆಲೂಯಾ. ದೇವರು ತಂದೆಯಾದ ದೇವರು ಕರ್ತನಂದು ಕರ್ತನು ಅದರ ಒಂದು ಅರ್ಥವೇನೆಂದರೆ ಅಭಿಷೇಕಿಸುವನು. ಕರ್ತನೆಂದರೆ ಅಭಿಷೇಕಿಸುವನು ಎಂಬುದಾಗಿ ಅರ್ಥ. ಅದಕ್ಕಾಗಿ ಹಲ್ಲೆಲೂಯಾ ಪ್ರಿಯರೇ, ಕರ್ತನೆಂದರೆ ಅಭಿಷೇಕ. ಅದಕ್ಕಾಗಿ ನೀನು ಯಾವಾಗಲೂ ಯೇಸುವೇ ಕರ್ತ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ಕರ್ತನೆಂದರೆ ಅಭಿಷೇಕ. ಅದಕ್ಕಾಗಿ ಅಭಿಷೇಕಕ್ಕಾಗಿ ನೀನು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಯಾಕೆಂದರೆ ನೋಡ್ರಿ ಹಲ್ಲೆಲೂಯಾ. ಓ ಜೀಸಸ್ ಹಲ್ಲೆಲೂಯಾ. 2ನೇ ಒಂದು ಅರಸುಗಳು 4ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಅಲ್ಲಿ ಒಬ್ಬ ವಿಧವೆ ಬಂದಿದ್ದಾಳೆ. ಓ ಹಲ್ಲೆಲೂಯಾ. ಆದರೆ ಆಕೆ ಆ ಒಂದು ಸೇವಕನ ಹತ್ತಿರ ಪ್ರವಾದಿ ಹತ್ರ ಹೋಗಿ ಸೇವಕನೇ ನನ್ನ ಹತ್ತಿರ ಏನಿಲ್ಲ, ಸಾಲಗಾರ ಬಂದಿದ್ದಾರೆ, ನನ್ನ ಹತ್ರ ಏನೆಂಬುದಾಗಿ ಖಾಲಿಯಾಗಿದೆ, ಎಲ್ಲ ಒಂದು ಜೀವಿತ ಖಾಲಿಯಾಗಿದೆ, ಸಾಲದಿಂದ ನನ್ನ ಮಕ್ಕಳು ಅನಾಥರಾಗಿದ್ದಾರೆ, ನನಗೆ ಯಾರಿಲ್ಲ ಎಂಬುದಾಗಿ ಆ ಒಂದು ಸೇವಕಿ ಅಳುತ್ತಾ ಹೇಳಿದಾಗ ಆ ಒಂದು ಸಹೋದರಿಯೇ ಹೇಳಿದರು, ಸ್ವಲ್ಪ ಏನಿಲ್ಲ ಎಂಬುದಾಗಿ ಖಾಲಿಯಾದ ಪಾತ್ರೆಯಾಗಿ ಆ ಒಂದು ಸಹೋದರಿ ಬಂದಿದ್ದಾಳೆ. ಇವತ್ತು ಅನೇಕರು ದೇವರ ಸನ್ನಿಧಿಗೆ ದೇವರ ಪಾದಕ್ಕೆ ಇವತ್ತು ಖಾಲಿಯಾಗಿ ಬಂದಿದ್ದೇವೆ. ನೀವು ಖಾಲಿಯಾಗಿ ಬಂದಿದ್ದೇವೆ, ಆದರೆ ದೇವರನ್ನ ಕೇಳಿಕೊಳ್ಳಬೇಕು. ದೇವರೇ, ನನ್ನ ಮುಂದೆ ನಾನು ಖಾಲಿಯಾಗಿ ಬಂದಿದ್ದೇನೆ, ಖಾಲಿಯಾಗಿ ಪಾತ್ರೆಯಾಗಿ ಬಂದಿದ್ದೇನೆ, ನನ್ನ ಪಾತ್ರೆ ತುಂಬಬೇಕು, ಹೊರಸೂಸಬೇಕು, ಅಭಿಷಕ್ತನಾಗಿ ನಾನು ಎದ್ದರಬೇಕು ಸ್ವಾಮಿ ಎಂಬುದಾಗಿ ನೀನು ದೇವರನ್ನ ಕೈ ಚಾಚಿ ನೀನು ಕೇಳಿಕೊಳ್ಳಬೇಕು. ಆಗ ದೇವರು, ಪರಲೋಕದ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನಗೆ ಬೇಗನೆ ದೇವರ ಉತ್ತರವನ್ನು ಆತನು ನೀಡುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸಭೆಯೇ, ಹಲ್ಲೆಲೂಯಾ. ದೇವರನ್ನ ಭಯದಿಂದ ಭಕ್ತಿಯಿಂದ ಸೇವಿಸು. ದೇವರು ಆತನು ದೊಡ್ಡವನಾಗಿದ್ದಾನೆ, ಭಯಂಕರನಾಗಿದ್ದಾನೆ. ಎಲ್ಲ ದೇವರಿಗಿಂತ ಆತನು ಸರ್ವಶಕ್ತನು, ಭಯಂಕರನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅಭಿಷೇಕಿಸುವ ದೇವರು, ಆತನು ಎಂದಿಗೂ ಮಾರ್ಪಡದ ದೇವರಾಗಿದ್ದಾನೆ. ಅದಕ್ಕಾಗಿ ಸಭೆಯೇ, ಹಲ್ಲೆಲೂಯಾ, ದೇವರೇ, ನಾನು ಖಾಲಿಯಾಗಿ ಬಂದಿದ್ದೆ ಸ್ವಾಮಿ, ಯೇಸುವೇ ನಾನು ದೇವರ ಖಾಲಿಯಾದ ದೇವರೇ ಪಾತ್ರೆ ಆಗಿದ್ದೇನೆ, ನನ್ನ ಒಂದು ಸಾರಿ ತುಂಬು ಸ್ವಾಮಿ, ನನ್ನ ಪಾತ್ರೆಯನ್ನು ದೇವರೇ ತುಂಬು ಸ್ವಾಮಿ ಎಂಬುದಾಗಿ ನೀನು ಹಲ್ಲೆಲೂಯಾ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೋಡ್ರಿ ಹಲ್ಲೆಲೂಯಾ. ದಾವೀದನು ದೇವರ ಮುಂದೆ ಹೀಗೆ ಅಳುತ್ತಾ ಹೀಗೆ ಪ್ರಾರ್ಥನೆ ಮಾಡಿದನು. ಆತನು ಪಾಪದಲ್ಲಿ ಬಿದ್ದಾಗ ಕೀರ್ತನೆ 51ನೇ ಅಧ್ಯಾಯ ಹಲ್ಲೆಲೂಯಾ 10ನೇ ವಚನ ಓದುತ್ತೇವೆ. ದೇವರೇ, ನನ್ನಲ್ಲಿ ಶುದ್ಧವಾದ ಹೃದಯವನ್ನ ನಿರ್ಮಿಸು, ನನ್ನಿಂದ ಪವಿತ್ರಾತ್ಮವನ್ನ ನನ್ನಿಂದ ತೆಗೆಯಬೇಡ ಸ್ವಾಮಿ ಎಂಬುದಾಗಿ ದೇವರ ಅಳುತ್ತಾ ಆತನು ಪ್ರಾರ್ಥನೆ ಮಾಡಿದನು. ಅಲ್ಲಿ ಹಲ್ಲೆಲೂಯಾ. ನೋಡ್ರಿ ಹಲ್ಲೆಲೂಯಾ 51ನೇ ಅಧ್ಯಾಯ 10ರಲ್ಲಿ ಆತನು ಪ್ರಾರ್ಥನೆ ಮಾಡಿದನು. ಆದರೆ ನೋಡ್ರಿ ಕೀರ್ತನೆ 51ನೇ ಅಧ್ಯಾಯ 17 ಓದುತ್ತೇವೆ. ಅಲ್ಲಿ ಮತ್ತೆ ದಾವೀದನು ಹೀಗೆ ಅಲ್ಲಿ ಪ್ರಾರ್ಥನೆ ಮಾಡಿದನು. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನ ನೀನು ಎಂದಿಗೂ ದೇವರೇ ಬೇಡವೆನ್ನುವುದಿಲ್ಲ, ನೀನು ಎಂದಿಗೂ ಬೇಡವೆನ್ನುವುದಿಲ್ಲ ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡಿದನು. ಪ್ರಿಯರೇ, ಪಶ್ಚಾತ್ತಾಪದಿಂದ ನೀನು ದೇವರನ್ನು ನೀನು ಬಯಸುವುದಾದರೆ, ಪಶ್ಚಾತ್ತಾಪದ ದೇವರನ್ನು ಹುಡುಕುವುದಾದರೆ ಆತನು ಹಲ್ಲೆಲೂಯಾ ಆತನು ಬೇಗನೆ ಪ್ರಸನ್ನನಾಗುತ್ತಾನೆ. ಆತನು ಬೇಗನೆ ನಮ್ಮೆಲ್ಲರಿಗೆ ಭೇಟಿ ಆಗುತ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಹಲ್ಲೆಲೂಯಾ, ಎಂತ ಸಮಸ್ಯೆಗಳು ಬಂದರೂ ಸಹ ಪ್ರಾರ್ಥನೆಯನ್ನ ಬಿಡಬೇಡ. ಎಂತ ಸಮಸ್ಯೆಯನ್ನು ಬಂದರೂ ಸಹ ದೇವರನ್ನ ಹಿಂಬಾಲಿಸು, ದೇವರನ್ನ ಗಟ್ಟಿಯಾಗಿ ಹಿಡಿದುಕೋ. ಆಗ ದೇವರನ್ನ ಮುಂದೆ ಹೋಗಿ ನಿನಗಾಗಿ ದೇವರು ದೊಡ್ಡ ಮಾರ್ಗವನ್ನು ಆತನು ಸಿದ್ಧ ಮಾಡುವನಾಗಿದ್ದಾನೆ. ನಿನಗಾಗಿ ಆತನು ಹೊಸ ಕಾರ್ಯವನ್ನು ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಹಲ್ಲೆಲೂಯಾ ಪ್ರವಾದಿಯ ಹಗ್ಗಾಯನು ಹೀಗೆ ಪ್ರಾರ್ಥನೆ ಮಾಡುತ್ತಾನೆ. ದೊಡ್ಡ ಬೆಟ್ಟವೇ, ಗುಡ್ಡವೇ, ಹಲ್ಲೆಲೂಯಾ ಪ್ರವಾದ ಮುಂದೆ ನೆಲ ಸಮವಾಗುತ್ತೆ ಎಂಬುದೇ ಯಾರ ಬಗ್ಗೆ? ಪಾಪೆ ನಮಗೆ ದೇವರ ಆತ್ಮನು ಹೀಗೆ ಮಾತನಾಡಿದನಲ್ಲಿ ಹಲ್ಲೆಲೂಯಾ. ಬೆಟ್ಟವೇ, ಗುಡ್ಡವೇ, ನೀನು ಆತನ ಮುಂದೆ ನಿಲ್ಲಲಾರೆ ಎಂಬುದಾಗಿ ಹಗ್ಗಾಯನು ಹೀಗೆ ಪ್ರವಾದನೆ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿ ಸಮಸ್ಯೆಗಳಿವೆ, ನೀನು ನುಡಿ
ಕಾರ್ಯ ಮಾಡುತ್ತಾನೆ, ದೇವರಲ್ಲಿ ಉದ್ಯೋಗ ಮಾಡುವುದಾಗಿದ್ದಾನೆ. ರಿಭಾಷಿಕೆರೆದ ನಮ. ಅದಕ್ಕಾಗಿ ಪ್ರಿಯರೇ ಹಲ್ಲೆಲೂಯ, ರಿಬೋನಕರ ಮನಗರ ನೋಡ್ರಿ ಹಲ್ಲೆಲೂಯ. ಜಕರ್ಯ ಅಧ್ಯಾಯ ಪ್ರವಾದನೆ ಜಕರ್ಯ ಅಧ್ಯಾಯ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುತ್ತೇವೆ. ರಿಬಾನಗರ ಧರ್ಮ ನೋಡ್ರಿ ಹಲ್ಲೆಲೂಯ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿಯಂತೆ. ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಸಾಕ್ರೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಲ್ಲಿ ಹಲ್ಲೆಲೂಯ ಏನಂತೆ, ಹಲ್ಲೆಲೂಯ ಏನಂತೆ, ಹಲ್ಲೆಲೂಯ. ನಮ್ಮ ಒಂದು ಬಲದಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಸಾಮರ್ಥ್ಯದಿಂದ ನಾವು ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಸತ್ಯವೇದವು ಹೇಳುತ್ತದೆ ನನ್ನ ಆತ್ಮನಿಂದಲೇ ಎಂಬುದಾಗಿ. ಓ ಹಲ್ಲೆಲೂಯ. ಯಾರ ಆತ್ಮ? ಹಲ್ಲೆಲೂಯ, ಯೇಸುವಿನ ಆತ್ಮ, ಯೇಸುವಿನ ಅಭಿಷೇಕದಿಂದಲೇ. ಅದಕ್ಕಾಗಿ ಸತ್ಯವೇದದಲ್ಲಿ ಓದುತ್ತೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ರಲ್ಲಿ ಓ ಹಲ್ಲೆಲೂಯ ಏನಂತೆ, ಯೆಹೋವನ ಆತ್ಮವು ನನ್ನ ಮೇಲಿದೆ, ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಎದಕ್ಕಾಗಿದ್ದರೆ ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ವಿಧವೆಯರಿಗೆ ನನ್ನನ್ನು ಶುಭವಾಗಿ ಸಾರಲು ಕರ್ತನು ನನ್ನನ್ನು ಅಭಿಷೇಕ ಮಾಡಿದ್ದಾನೆ ಎಂಬುದಾಗಿ ಓದುತ್ತೇವೆ. ಹಲ್ಲೆಲೂಯ. ಎದಕ್ಕಾಗಿ ದೇವರು ಅಭಿಷೇಕ ಮಾಡುತ್ತಾನೆ? ಓ ದುಃಖಿತರಿಗೆ, ಅನಾಥರಿಗೆ, ವಿಧವೆಯರಿಗೆ, ರೋಗಿಗಳಿಗೆ ಸಹಾಯ ಮಾಡಲು ನಮ್ಮನ್ನ ದೇವರು ಆತನು ಅಭಿಷೇಕ ಮಾಡುವನಾಗಿದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ಎದಕ್ಕೆ ನಮಗೆ ಅಭಿಷೇಕ ಬೇಕು? ಓ ರೋಗಿಗಳಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ಓ ಅಂತವರಿಗಾಗಿ ಇವತ್ತು ಅಭಿಷೇಕ ನಮಗೆ ಅವಶ್ಯವಾಗಿದೆ. ಅದಕ್ಕಾಗಿ ಹಲ್ಲೆಲೂಯ ದೇವರಿಗೆ ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಅದಕ್ಕಾಗಿ ಕೀರ್ತನೆ 23ನೇ ಅಧ್ಯಾಯದಲ್ಲಿ ದಾವೀದನು ಆತನು ದೇವರಿಗೆ ಹೀಗೆ ಪ್ರಾರ್ಥನೆ ಮಾಡಿದ್ದಾನೆ. ಏನಂತೆ? ದೇವರೇ ನನ್ನ ನನ್ನ ದೇವರೇ ಪಾತ್ರೆ ತುಂಬಿ ಹೊರಸೂಸಲಿ ಎಂಬುದಾಗಿ ದಾವೀದನು ಹೀಗೆ ಪ್ರಾರ್ಥನೆ ಮಾಡಿದ್ದಾನೆ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ನನ್ನ ಪಾತ್ರೆ ತುಂಬಿ ಹೊರಸೂಸಲಿ ಎಂಬುದಾಗಿ. ಪ್ರಿಯರೇ, ನೀವೆಲ್ಲರೂ ಅಭಿಷೇಕದ ಪಾತ್ರೆಯಾಗಿ ಮಾರ್ಪಡಬೇಕು. ನೀವೆಲ್ಲರೂ ತುಂಬಿ ಹರಿಯುವ ಅಭಿಷೇಕರಾಗಿ ಮಾರ್ಪಡ್ರಿ. ಹಲ್ಲೆಲೂಯ. ರಿಭಾಷಿಕರದ ನಾಮ. ಪ್ರಿಯರೇ ಹಲ್ಲೆಲೂಯ. ನೋಡ್ರಿ, ಒಂದು ನಿಮಗೆ ಸತ್ಯವನ್ನು ನಾನು ಹೇಳುತ್ತೇನೆ. ಯಾರು ನೀವು ಯೇಸುವಿನಿಂದ ಅಭಿಷೇಕವನ್ನು ಹೊಂದಿ ನಿಮ್ಮ ಮೇಲೆ ಇರುತ್ತದೋ ಅವತ್ತೇ ನಿಮ್ಮೆಲ್ಲ ಹಲ್ಲೆಲೂಯ ಬಡತನ, ರೋಗ, ಸಮಸ್ಯೆಗಳಿಗೆ ದೇವರ ಒಂದು ವಿರಾಮನ ಆತನೇ ಹಾಕುವನಾಗಿದ್ದಾನೆ. ಒಂದು ವಿರಾಮವನ್ನು ಆತನು ಹಾಕುತ್ತಾನೆ. ಯಾಕೆಂದರೆ ಅಭಿಷಕ್ತರು ಪ್ರಜ್ವಲಿಸುತ್ತಾರೆ, ಅಭಿಷಕ್ತರು ಎದ್ದೇಳುತ್ತಾರೆ, ಅಭಿಷಕ್ತರ ಮುಖಾಂತರ ದೇವರು ದೊಡ್ಡ ದೊಡ್ಡ ಕಾರ್ಯ ಮಾಡುತ್ತಾನೆ. ಅಭಿಷಕ್ತರ ಮನೆಗಳು